ಹಲೋ ಎಲ್ರಿಗೂ ನಮಸ್ಕಾರ. ವೈಕೆ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಹೊಸ ಗೆಸ್ಟ್ ಫ್ಯಾಕಲ್ಟಿ ನೋಟಿಫಿಕೇಷನನ್ನು ನೋಡೋಣ. ಅದು ಎಲ್ಲಿ, ಎಷ್ಟು ಸಂಬಳ, ಯಾವ ಸಬ್ಜೆಕ್ಟ್ಸು, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳೋಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ವೈಕೆ ಕುಮಾರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಹೊತ್ತಿದ್ರೆ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ನೋಟಿಫಿಕೇಷನ್ ಬಾಕ್ಸ್ಗೆ ಬಂದು ಬೀಳುತ್ತೆ. ಇನ್ನೇನು 39,700 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಹತ್ತಿರದಲ್ಲಿ 40,000 ಆಗ್ತಾರೆ. ಅದಕ್ಕೆ ಎಲ್ರಿಗೂ ಈ ಟೈಮ್ನಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ without wasting your time, let us enter into a video. ಸೊ ಆ ಗೆಸ್ಟ್ ಫ್ಯಾಕಲ್ಟಿ ನೋಟಿಫಿಕೇಷನ್ ಆಗಿರೋದು ಯೂನಿವರ್ಸಿಟಿ ಆಫ್ ಮೈಸೂರಿನಲ್ಲಿ. ಸೊ 6ನೇ ತಾರೀಕು ಮಾರ್ಚ್ 2023 ಈ ನೋಟಿಫಿಕೇಷನ್ನ ಹೊರಡಿಸಿದ್ದಾರೆ. ಕ್ಯಾಂಡಿಡೇಟ್ಸ್ ಪೋಸೆಸಿಂಗ್ ಎಲಿಜಿಬಲ್ ಕ್ವಾಲಿಫಿಕೇಷನ್ ಆ್ಯಸ್ ಪರ್ UGC ನಾರ್ಮ್ಸ್. UGC ನಾರ್ಮ್ಸ್ ಪ್ರಕಾರ ಇರೋ ಕ್ವಾಲಿಫಿಕೇಷನ್ ಅಂತ ಹೇಳ್ತಾರೆ, ಮತ್ತು ಡೀಟೇಲ್ಡಾಗಿ ಮೆನ್ಷನ್ ಕೂಡ ಮಾಡ್ತಾರೆ. ಅಲ್ಲಿ ನಾವು ಡೀಟೇಲ್ಸನ್ನು ತಿಳಿಸ್ಕೊಡೋಣ. ವಾಕ್ ಇನ್ ಇಂಟರ್ವ್ಯೂ ಫಾರ್ ದ ಪೊಸಿಷನ್ ಆಫ್ ಗೆಸ್ಟ್ ಫ್ಯಾಕಲ್ಟಿ ಇನ್ ದ ಯೂನಿವರ್ಸಿಟಿ ಆಫ್ ಮೈಸೂರು ಆನ್ ಹಾನರೇರಿಯಂ ಬೇಸಿಸ್ ಫಾರ್ ದ ಸಬ್ಜೆಕ್ಟ್ mentioned below. The candidates should bring filled in latest biodata in 2 sets. ಅವರ ಲೇಟೆಸ್ಟ್ ಬಯೋಡೇಟಾ 2 sets ತರಬೇಕು. ಅಪ್ಲಿಕೇಶನ್ ಫಾರ್ಮೆಟ್ ಕೂಡ ಈ ಒಂದು ನೋಟಿಫಿಕೇಷನ್ ಎಂಡಲ್ಲೇ ಕೊಟ್ಟಿದ್ದಾರೆ, ಅದನ್ನೇ ನೀವು ಪ್ರಿಂಟ್ ಹಾಕ್ಸ್ಕೊಂಡ್ರೆ ಆಯಿತು. ಆ್ಯಂಡ್ ಆಲ್ ಒರಿಜಿನಲ್ ಸರ್ಟಿಫಿಕೇಟ್ಸ್ ಆನ್ ದ ಫಾಲೋಯಿಂಗ್ ಡೇಟ್ಸ್ ಟೈಮ್ ವಿತೌಟ್ ಫೇಲ್. ಒರಿಜಿನಲ್ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿರಬೇಕಾಗುತ್ತೆ. ಸೊ ಎಲ್ಲ ವೆರಿಫೈ ಮಾಡ್ತಾರೆ. ಇದು ಬೇರೆ ಬೇರೆ ಸಬ್ಜೆಕ್ಟ್ಗಳ ಡೇಟ್ ಮತ್ತು ಟೈಮ್, ಯಾವ ಟೈಮಲ್ಲಿ ಇಂಟರ್ವ್ಯೂ ಇರುತ್ತೆ ಅಂತ. ಸೊ ಯು ಕ್ಯಾನ್ ಟೇಕ್ ಅ screenshots, or else if you are interested at the end you can comment me to get the PDF. ಸೊ ಒಟ್ಟು 42 ಸಬ್ಜೆಕ್ಟ್ಗಳ ಡಿಫ್ರೆಂಟ್ ಡೇಟ್ಸಲ್ಲಿ ಡಿಫ್ರೆಂಟ್ ಟೈಮ್ಸಲ್ಲಿ ಇಂಟರ್ವ್ಯೂ ನಡೆಯುತ್ತೆ. ಮೇನ್ ಇಂಪಾರ್ಟೆಂಟ್ ವೆನ್ಯೂ ಸಿಂಡಿಕೇಟ್ ಚೇಂಬರ್ಸ್, ಕ್ರಾಫರ್ಡ್ ಹಾಲ್, ಯೂನಿವರ್ಸಿಟಿ ಆಫ್ ಮೈಸೂರು ಇಲ್ಲಿ ನಡೆಯುವಂಥದ್ದು ಇಂಟರ್ವ್ಯೂ ನಡೆಯೋದು. ದಿಸ್ ಇಸ್ ಪ್ಯೂರ್ಲಿ ಎ ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಟು ಕೋಪ್ ಅಪ್ ವಿತ್ ಅಡಿಷನಲ್ ವರ್ಕ್ಲೋಡ್ ಫಾರ್ ದ ಪ್ರೆಸೆಂಟ್ ಅಕಾಡೆಮಿಕ್ ಇಯರ್ 22-23. ದ ಅಪ್ಲಿಕೆಂಟ್ಸ್ ಮಸ್ಟ್ ನೋ ದಟ್ ದಿಸ್ ಅಸೈನ್ಮೆಂಟ್ is not counted against any sanctioned vacancies. Therefore, selected candidates cannot make any claim for absorption into regular service. So, usually contract basis ಮೇಲೆ ತೊಗೊಳೋಂಥದ್ದು. ಯಾಕೆಂದರೆ ಕಂಪ್ಲೀಟ್ ಇಯರ್ಸ್ ಟುಗೆದರ್ 1 year ಕಂಪ್ಲೀಟಾಗಿ ವರ್ಕ್ ಮಾಡಿದ್ರೆ ಪರ್ಮನೆಂಟ್ ಮಾಡೋಕ್ಕೆ ಕೇಳೋಂಥ ರೈಟ್ಸ್ ಬರುತ್ತೆ ಅಂತ ನಮ್ಮ ಸೀನಿಯರ್ ಲೆಕ್ಚರರ್ಸ್ ನಮಗೆ ಹೇಳಿದರು. ಸೊ ಹಾಗಾಗಿ ಯಾವಾಗಲೂ ಒಂದು 10 monthsಗೆ ರೆಕ್ರೂಟ್ ಮಾಡ್ಕೋತಾರೆ ಅಥವಾ ಹಾನರೇರಿಯಂ ಬೇಸಿಸಲ್ಲಿ ಕರ್ಕೋತಾರೆ. ಸೊ ಮತ್ತು ನಾವು ಅದನ್ನು ಕೇಳೋ ಹಾಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆ್ಯಂಡ್ ಇದು ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್, ಅಂದರೆ ಈ ವರ್ಕ್ ಲೋಡ್ ಹೆಚ್ಚಾಗಿದೆ ಹಾಗಾಗಿ ಕಾಲ್ ಮಾಡ್ಕೋತಾ ಇದ್ದಾರೆ. ವರ್ಕ್ ಲೋಡ್ ಕಮ್ಮಿ ಆದರೆ ಏನು ಕತೆ ಅಂದರೆ ಅಗೇನ್ ರೆಡ್ಯೂಸ್ ಮಾಡೋ ರೈಟ್ಸ್ ಕೂಡ ಅವ್ರಿಗೆ ಇರುತ್ತೆ. ಓನ್ಲಿ ದೋಸ್ ಕ್ಯಾಂಡಿಡೇಟ್ಸ್ ಹೂ ಆರ್ ಅಗ್ರಿಯಬಲ್ ಟು ದ ಅಬೌವ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ದ ಅಪಾಯಿಂಟ್ಮೆಂಟ್ ವಿಚ್ ಈಸ್ tenable only for academic year 22-23 can apply. The work carries honorarium as detailed below, excluding the period of vacation during which the time services will be dispensed. Salary ಎಷ್ಟು ಅಂತ ಕೆಳಗಡೆ ಡೀಟೇಲ್ಸ್ ಕೊಟ್ಟಿದ್ದಾರೆ, ಅದನ್ನು ತಿಳಿಸ್ಕೊಡ್ತೀನಿ. Further, if the excess workload varies in the future, ಸೊ ಜಾಸ್ತಿ ಆಗ್ಬೋದು ವರ್ಕ್ ಲೋಡು ಅಥವಾ ಕಡಿಮೆ ಆಗ್ಬೋದು. ಈ ಒಂದು ಯಾವುದೇ ಕಾರಣಕ್ಕೆ ಅದೇನಾದರೂ ಆಯಿತು ಅಂದರೆ ದ ಇನ್ವಿಟೇಷನ್ ಎಕ್ಸ್ಟೆಂಡೆಡ್ ಟು ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ವಿತ್ಡ್ರಾನ್ ಇಮಿಡಿಯೇಟ್ಲಿ. ಕಂಪ್ಲೀಟ್ ರೈಟ್ಸ್ ಇರುತ್ತೆ ಅವರಿಗೆ. ಸೊ ಕಡಿಮೆ ಮಾಡುತ್ತಾರೆ ನಿಮಗೆ ಒಂದು ವರ್ಕ್ ಲೋಡನ್ನು. ಕ್ವಾಲಿಫಿಕೇಷನ್ಸ್ ಬಂದು ಮಾಸ್ಟರ್ ಡಿಗ್ರಿ ವಿತ್ ಅಟ್ಲೀಸ್ಟ್ 55% ಆಫ್ ಮಾರ್ಕ್ಸ್ ಇನ್ ದ ರಿಲೆವೆಂಟ್ ಸಬ್ಜೆಕ್ಟ್, 50% ಫಾರ್ SC/STಗೆ ಯಾವುದೊಂದು ರಿಲೀಫ್ ಇರುತ್ತೆ, ವಿತ್ ನೆಟ್ ಸ್ಲೆಟ್ ಆರ್ PhD. ಇವು ಇಷ್ಟರಲ್ಲಿ ಯಾವುದಾದ್ರೂ ಒಂದಿದ್ರೂ ಆಯಿತು. ಮೇಡಮ್ ಹಾಗಿದ್ರೆ ನಮ್ಮದು ನೆಟ್ ಸ್ಲೆಟು ಅಥವಾ PhD ಆಗಿಲ್ಲ, ನಾವು ಅಪ್ಲೈ ಮಾಡಬಾರ್ದಂದರೆ ಯು ಕ್ಯಾನ್ ಅಪ್ಲೈ. ಯಾವಾಗ ನೆಟ್ಟು ಸ್ಲೆಟು ಆಗದೇ ಇರೋರು ಅಥವಾ PhD ಆಗದೇ ಇರೋರು ಅಂದರೆ ಆಗಿರೋರು ಸಿಗಲ್ವೋ ಆವಾಗ ಆಗದೇ ಇರೋರು ಸೆಲೆಕ್ಟ್ ಆಗ್ತಾರೆ. ಅಂದರೆ ಎಲ್ಲರೂ ಅಪ್ಲೈ ಮಾಡಿರೋರೆಲ್ಲ ನೆಟ್ಟು ಸ್ಲೆಟ್ ಆಗಿದ್ದರೆ ಅವ್ರಿಗೆ ಬೇಕಾಗಿರೋಷ್ಟು ಪೋಸ್ಟ್ ಅವರೇ ರಿಕ್ವೈರ್ಡ್ ಕ್ಯಾಂಡಿಡೇಟ್ಸ್ ಇದ್ದರೆ ಅವರೇ ಫಿಲ್ ಆಗ್ತಾರೆ. ಇನ್ ಕೇಸ್ ಅವ್ರ ಆ್ಯಬ್ಸೆನ್ಸಲ್ಲಿ ನೆಟ್ ಸ್ಲೆಟು ಆಗದೇ ಇರೋರಿಗೂ ಅವಕಾಶ ಇರುತ್ತೆ. ಅದನ್ನೇ ಹೇಳ್ತಾರೆ, ಅವೆವರ್ ಕ್ಯಾಂಡಿಡೇಟ್ಸ್ ವಿತೌಟ್ ನೆಟ್ ಆರ್ ಸ್ಲೆಟ್ ಆರ್ PhD ವಿಲ್ ಬಿ ಕನ್ಸಿಡರ್ ಇಫ್ ನೋ ಕ್ಯಾಂಡಿಡೇಟ್ಸ್ ವಿತ್ ಅಬೌವ್ ಕ್ವಾಲಿಫಿಕೇಷನ್ ಈಸ್ ಆರ್ ಅವೈಲಬಲ್. ಸೊ ಮೆನ್ಷನ್ ಮಾಡಿದ್ದಾರೆ, ಪರ್ಟಿಕ್ಯುಲರ್ ಬೋಲ್ಡ್ ಮಾಡಿ. ಡ್ಯೂರಿಂಗ್ ದ ಇಂಟರ್ವ್ಯೂ ಕ್ಯಾಂಡಿಡೇಟ್ಸ್ ಮೇ ಹ್ಯಾವ್ ಟು ಗಿವ್ ಲೆಕ್ಚರ್ ಆಫ್ ಅಬೌಟ್ 10 to 15 minutes ಆನ್ ಎ ಗಿವೆನ್ ಟಾಪಿಕ್ ಬಿಫೋರ್ ದ ಸೆಲೆಕ್ಷನ್ ಕಮಿಟಿ. ಗಿವೆನ್ ಟಾಪಿಕ್ ಮೀನ್ಸ್ ಅಲ್ಲೇ ಸ್ಪಾಟಲ್ಲೇ ಕೊಡ್ಬೋದು, ನೀವು ಒಂದು ಟಾಪಿಕ್ ರೆಡಿಯಾಗಿ ಹೋಗ್ಬೋದು. ಸೊ ಎರಡಕ್ಕೂ ನೀವು ತಲೆಯಲ್ಲಿ ಇಟ್ಕೊಂಡಿರಿ. ಸೊ ನೀವು ಅಲ್ಲಿ ಒಂದು 10 to 15 minutes ಲೆಕ್ಚರ್ ಕೊಡಬೇಕಾಗುತ್ತೆ. ಹಾನರೇರಿಯಮ್ ಸ್ಯಾಲ್ರಿ ಎಷ್ಟಿರುತ್ತೆ ಅಂತಂದರೆ ಗೆಸ್ಟ್ ಫ್ಯಾಕಲ್ಟಿ 12 ಅವರ್ಗೆ ವಿತ್ PhD ಅಥವಾ ನೆಟ್ ಸ್ಲೆಟು ಇದ್ದರೆ 28,000 ಇರುತ್ತೆ. ವಿತೌಟ್ ಆದರೆ 12 ಅವರ್ಸ್ಗೆ 24,000 ಇದೆ, 4,000 ಡಿಫ್ರೆನ್ಸ್ ಇರುತ್ತೆ. ಇನ್ನು ಗೆಸ್ಟ್ ಫ್ಯಾಕಲ್ಟಿ 8 ಅವರ್ಸ್ಗಾದರೆ ವಿತ್ PhD ಆರ್ ನೆಟ್ ಸ್ಲೆಟ್ 18,500 per month. So without 16,000, 4 hours ke 8,500,
ವಿತೌಟ್ ದೆನ್ 4 ಅವರ್ಸ್ಗೆ 8,500 ಡಿಫ್ರೆನ್ಸ್ ಆಗುತ್ತೆ. ಸೊ ಜನರಲ್ ಇನ್ಫಾರ್ಮೇಷನ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಸಪ್ರೇಟ್ ಅಪ್ಲಿಕೇಶನ್ಸ್ ಆರ್ ಟು ಬಿ ಸಬ್ಮಿಟೆಡ್ ಫಾರ್ ಈಚ್ ಸಬ್ಜೆಕ್ಟ್ ಇಫ್ ದ ಕ್ಯಾಂಡಿಡೇಟ್ ಈಸ್ ಅಪ್ಲೈ ಫಾರ್ ಮೋರ್ ದ್ಯಾನ್ ಒನ್ ಸಬ್ಜೆಕ್ಟ್. ನೀವೇನಾದರೂ ಬೇರೆ ಬೇರೆ ಸಬ್ಜೆಕ್ಟಲ್ಲಿ PG ಮಾಡ್ಕೊಂಡಿದ್ದು ಅಪ್ಲೈ ಮಾಡ್ತಿದ್ರೆ ಬೇರೆ ಬೇರೆ ಅಪ್ಲಿಕೇಶನ್ನ ಹಾಕಿ. ಕ್ಯಾಂಡಿಡೇಟ್ ಸೆಲೆಕ್ಟೆಡ್ ಶುಡ್ ಬಿ ಪ್ರಿಪೇರ್ಡ್ ಟು ವರ್ಕ್ ಎನಿವೇರ್ ಇನ್ ದ ಜುರಿಡಿಕ್ಷನ್ ಆಫ್ ದ ಯೂನಿವರ್ಸಿಟಿ ಆಫ್ ಮೈಸೂರು ಇನ್ಕ್ಲೂಡಿಂಗ್ ದ ಪೋಸ್ಟ್ ಗ್ರಾಜುಯೇಟ್ ಸೆಂಟರ್ಸ್ ಅಟ್ ಹಾಸನ್, ಮಂಡ್ಯ, ಚಾಮರಾಜನಗರ್ ಆ್ಯಂಡ್ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಸ್. ಯೂನಿವರ್ಸಿಟಿ ಒಂದು ಕಾಲೇಜಸ್ ಒಳಪಡುವಂಥವು ಯಾವುದಕ್ಕೆ ಕೊಟ್ಟರು ಎಲ್ಲಿ ಕೊಟ್ಟರು ಮಾಡೋಕ್ಕೆ ರೆಡಿ ಇರಬೇಕು ಎನಿವೇರ್. ನೋ TA ವಿಲ್ ಬಿ ಪೇಯ್ಡ್ ಫಾರ್ ಅಟೆಂಡಿಂಗ್ ದ ಇಂಟರ್ವ್ಯೂ. ನಿಮ್ಮ ಸ್ವಂತ ಖರ್ಚಾಗಿರುತ್ತದೆ. ಕ್ಯಾನ್ವಾಸಿಂಗ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ವಿಲ್ ಬಿ ಡಿಸ್ಕ್ವಾಲಿಫೈ ದ ಕ್ಯಾಂಡಿಡೇಟ್. ಇದು ಅಂಡರ್ಸ್ಟುಡ್. ಸೊ ದ ಯೂನಿವರ್ಸಿಟಿ ರಿಸರ್ವ್ಸ್ ದ ರೈಟ್ either to invite or not to invite guest faculty for any or all of the subjects notified. ಪ್ರತಿ ರೆಕ್ರೂಟ್ಮೆಂಟು ಅಥವಾ ಪ್ರತಿ ಒಂದು ಇನ್ಸ್ಟಿಟ್ಯೂಷನ್ ಕೊಡುವಂಥದ್ದು ಫೈನಲಿ ಇದೆ. ಅವ್ರ ಕಂಪ್ಲೀಟ್ ರೈಟ್ಸ್ ಮತ್ತು ಇದನ್ನು ನಿಲ್ಲಿಸುವಂಥದ್ದು, ವಾಪಸ್ ತೊಗೊಳೋಂಥದ್ದು ಎಲ್ಲ ರೈಟ್ಸು ಯೂನಿವರ್ಸಿಟಿನೇ ಕಾಪಾಡ್ಕೊಂಡಿರುತ್ತೆ ಅಂತ ಹೇಳ್ತೀನಿ. ಸೊ ಇಷ್ಟು ಇನ್ಫಾರ್ಮೇಷನು. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. PDF ಬೇಕಾಗಿರೋ ಲಿಂಕನ್ನು ಕೇಳಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿದ್ರೆ ಅಲ್ಲಿ ವರ್ಕ್ ಮಾಡಬೇಕು ಅಂತ ಆಸೆ ಪಡ್ತಾ ಇರೋರಿಗೆ ಯೂನಿವರ್ಸಿಟಿಲಿ ಸೊ ರೀಚ್ ಆಗೋವರೆಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ವೆರಿ ಮಚ್.